ಗುಂಪು ಕಬ್ಬು ನೆಟ್ಟಿದ್ದೀವಿ. ಯಾವುದೇ ಆದ ರಾಸಾಯನಿಕ ಗೊಬ್ಬರನ ಉಪಯೋಗಿಸಿಲ್ಲ. ಒಂದು ಕಬ್ಬಲ್ಲಿ 20 ಗಿಣ್ಣು ಬಂದೈತೆ ಸರ್. ಈಗ ಈ ಸೈಜ್ ಕಬ್ಬು ನಮಗೆ ಒಟ್ಟಿಗೆ 3 ಅಡಿ ಸಾಲಿನಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಟ್ಯಾಕ್ಟರ್ ಸಾಯಲ್ ಬಳಸಿರೋದ್ರಿಂದ ಭಾಳಷ್ಟು ನಮಗೆ ಖುಷಿ ಆಯ್ತದೆ. ರೈತರು ಆದಷ್ಟು ರಾಸಾಯನಿಕನ ಕಮ್ಮಿ ಮಾಡಿ ಸರ್. ನಾವು ಚಂದ್ರಶೇಖರ್ CL ಅಂತ, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು. ನಾವು ಇಲ್ಲಿ 7.5 ಅಡಿ ಸಾಲಿನಲ್ಲಿ ಗುಂಪು ಕಬ್ಬು ನೆಟ್ಟಿದ್ದೀವಿ. ಒಂದು ಸಾಲಿಂದ ಒಂದು ಸಾಲಿಗೆ 7.5 ಅಡಿ ಐತೆ. ಆ ಮೊದಲನೇ ಸಾಲಿನಿಂದಲೂ ಡಾಕ್ಟರ್ ಸಾಯಲ್ನೇ ಉಪಯೋಗಿಸಿ ಯಾವುದೇ ಆದ ರಾಸಾಯನಿಕ ಗೊಬ್ಬರನ ಉಪಯೋಗಿಸಿಲ್ಲ. ಅದರಿಂದ ಬೆಳೆದೀವಿ. ಒಂದು ಗುಳಿಲಿ ಏನಿಲ್ಲ ಅಂದರೂ ಒಂದು 100 kg ಬೆಳಿಬೇಕು ಅಂತ ಕೆಪಾಸಿಟಿ ಬಂದಿದ್ದೀವಿ. ಒಂದು ತೆಂಡೆಯಲ್ಲಿ ಏನಿದ್ರು ಒಂದು 25-20 ಗಂಟು ಕಬ್ಬು ಐತೆ. 6 ಸೆಟ್ಟು ಒಟ್ಟು ಒಂದು 25 ಕಬ್ಬಿರು 25. ಒಂದೊಂದು ತೆಂಡೆಯಲ್ಲಿ 30 ಕಬ್ಬು ಐತೆ, ಒಂದರಲ್ಲಿ 28 ಐತೆ, ಹೀಗೆಲ್ಲ ಐತೆ. ಈಗಾಗಲೇ ಇದು 7 ತಿಂಗಳು ಕಬ್ಬು. ನಾವು ಜನವರಿ ಕಳ್ಕೊಂಡು ಜನವರಿ ಮಧ್ಯ ನಾಟಿ ಮಾಡಿದ್ದು. 7-7.5 ತಿಂಗಳು ಕಬ್ಬು ಆಯಿತು. ಒಂದು ಕಬ್ಬಲ್ಲಿ 20 ಗಿಣ್ಣು ಬಂದೈತೆ ಸರ್. ಈಗ ಮಿನಿಮಮ್ಮು ಈಗ ಸಾರಾ ಸೆಟ್ಟು ಈಗ 3,500 ಗುಳಿನ ಈ 3.5 ಎಕರೆಗೂ 3,500 ಗುಳಿ ಬಿದ್ದೈತೆ. ಒಂದರಲ್ಲಿ ನಾವು ಒಂದು 500 ಗುಳಿ ಹೋದ್ರೂ 3,000 ಗುಳಿಗೆ ಇಟ್ಕೊಂಡ್ರು ಸಾರಾ ಸೆಟ್ಟು 100 kg ಬೆಳೆದ್ರು ಒಂದು 300 ಟನ್ ಕೆಪಾಸಿಟಿ ಬೆಳಿಬೇಕು ಅಂತ ಅಂದಾಜು ಹಾಕಿದ್ವಿ. ಚೆನ್ನಾಗಿ ಇಳುವರಿನೂ ಆಗೈತೆ. ಈಗ ನಮಗೆ ತುಂಬ ಸಖತ್ತು ಖುಷಿ ಆಯಿತು. ನಾವು ಇನ್ನು ಈ ರಾಸಾಯನಿಕನ ಮುಕ್ತ ಮಾಡಬೇಕು. ಆಮೇಲೆ ತರಗನು ಬಿಡಿಸ್ತು ಎಲ್ಲ ಮಾಡೋದು. ಇದರಿಂದ ನೀರೊಂದು ಈ ಒಳಗಡೆ ಎಲ್ಲ ತೇವಾಂಶ ಇಟ್ಕೊತ್ತೆ, ಕಳೆ ಅವಾಯ್ಡ್ ಆಯಿತು. ಆಮೇಲೆ ನಮಗೆ ವ್ಯವಸಾಯ ಒಂದು ಸಾರಿ ನೆಡುವಾಗ ಮಾತ್ರ ಇದು 7-8-10 ಕೂಳೆನೂ ಬೆಳಿಬೋದು, ಎಲ್ಲನೂ ಬೆಳಿಬೋದು, ಏನು ತೊಂದರೆ ಇಲ್ಲ. ಎಲ್ಲನೂ ಬೆಳೆದು ನೀಟಾಗಿ ಇದರಲ್ಲಿ ನಮಗೆ ಆಗ 3 ಅಡಿ ಪಟ ನೆಟ್ಟು ಅವೆಲ್ಲ ಸುಮ್ಮನೆ ಇದು ಮಾಡೋದಕ್ಕಿಂತ ಟ್ಯಾಕ್ಟ್ರಲ್ಲಿ ಮಿನಿ ಟ್ಯಾಕ್ಟ್ರಲ್ಲಿ ವ್ಯವಸಾಯ ಮಾಡ್ಬೋದು. ಏನು ಕಳೆ ನೋಡ್ಕೋದು, ಒಳಗಡೆ ಎಲ್ಲಿ ನೀರು ಹೋಯ್ತಾ ಇಲ್ಲ ಒಂದೊಂದು ಇದನ್ನೂ ನೋಡ್ಕೋಬೋದು, ಎಲ್ಲಿ ತೋಡ ಹೊಡೆದಿಲ್ಲ. ಆಮೇಲೆ ಕಬ್ಬು ನೆಟ್ಗೆ ನಿಂತಿರೋದ್ರಿಂದ ಇದು ತೂಕನೂ ಜಾಸ್ತಿ ಬರ್ತವೆ. ಈ ಏನು ಇಷ್ಟಾಗಲ್ಲ ಇದು ದೂರ ಅದೇ ಏನು ಕಬ್ಬು ಬೀಳ್ಬೋದು ಅಂತ ಎಲ್ಲ ಸುಮ್ಮನೆ ಗೊತ್ತಿಲ್ಲದವರೆಲ್ಲ ಹೇಳ್ತಾರೆ. ಆದರೆ ಅದನ್ನು ನಾವು ಅಂದಾಜು ಹಾಕಿ ಈಗ ಒಂದು ಇಷ್ಟು ಟನ್ನು ಈಗ ನಾವು ಬಿದ್ದೋಗಿರೋ ಕಬ್ಬನ್ನೆಲ್ಲ ನೋಡಿದಾಗ ಇಲ್ಲಿ ಆ 3.5 ಅಡಿ ಸಾಲದಲ್ಲಿ 4, 5, 6 ಹಿಂಗೆ ಉಳ್ಕೊತಿದ್ದೋ. ಇದರಲ್ಲಿ ಒಂದು ತೆಂಡೆಯಲ್ಲಿ 25-20 ಗಂಟೆ 20 ಮೇಲೆ ಇದ್ದಿರ್ತವೆ. ಅದು ಕಬ್ಬು ಒಂದು ಹಿಡಿಯೋಂಗೆ ದಪ್ಪಾಗಿರ್ತವೆ. ಈ ಸೈಜ್ ಕಬ್ಬು ನಮಗೆ ಒಟ್ಟಿಗೆ 3 ಅಡಿ ಸಾಲಿನಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಒಂದು ಕಬ್ಬು ನೆಟ್ಗೆ ನೀರೋದ್ರಿಂದ ತೂಕನೂ ಜಾಸ್ತಿ ಆಯ್ತದೆ. ಯಾವ ಇಲಿ ತೋಡ ಏನು ಕಾಟನೂ ಇಲ್ಲ. ತರಗ ನಾವು ಬಿಡಿಸ್ಬೇಕು. ಆದಷ್ಟು ನಾವು ಶ್ರಮ ತಗೋಬೇಕು. ಶ್ರಮ ತಗೊಂಡು ಮಾಡಿದ್ರೆ ಇದನ್ನು ಉತ್ತಮ. ಅದರಲ್ಲಿ ನಮಗೆ ಈ ಡಾಕ್ಟರ್ ಸಾಯಲ್ ಬಳಸಿರೋದ್ರಿಂದ ಭಾಳಷ್ಟು ನಮಗೆ ಖುಷಿ ಆಯ್ತದೆ. ಆಮೇಲೆ ಇದ್ರ ಯಾವುದೇ ರೋಗ ರುಜಿನ ಇಲ್ಲ. ಕಬ್ಬು ನೀರು ತಡ್ಕೊಳ್ತವೆ. ಇಂಥದ್ರೊಳಗೆ ಹಿಂಗೆ ಒಣಗಿಕೊಂಡೇ ಎಲ್ಲ ಸುಮಾರು ಜನ ನೀರು ಸಾಲೋದಿಲ್ಲ ಅಂತ ನಮಗೆ ಹೇಳ್ತಾವ್ರೆ. ನಾವೇನೋ ಉಪ್ಪು ಹಾಕಿ ಬೆಳೆದ್ರಿ ಸೀರೆ ಹೋಗೋದೇನೋ ಆ ಮಟ್ಟಿಗೆ. ಅವಾಗ ಬರೀ ಬೋರ್ವೆಲ್ಲಲ್ಲಿ 1 ಗಂಟೆ 2 ಗಂಟೆ ಹೊಡ್ಕೊಂಡು ನಾವು ಆ ತೊಟ್ಟಿಕ್ಕಿಸ್ಕೊಂಡು ಜೀವ ಹುಡಿಕೊಂಡಂಗೆ ಈ ಮಾಡ್ಕೊಂಡು ಇದನ್ನೇ ಬೆಳೆದಿದ್ದೀವಿ. ಅದು ನಮಗೆ ಭಾಳ ಖುಷಿಯಾಗೈತೆ. ಒಟ್ಟಿನಲ್ಲಿ ಎಲ್ಲನೂ ಡಾಕ್ಟರ್ ಸಾಯಲ್ನ ಚೆನ್ನಾಗಿ ಕೆಲಸ ಮಾಡೈತೆ. ಎಲ್ಲರೂ ರಾಸಾಯನಿಕನ ಆದಷ್ಟು ಕಮ್ಮಿ ಮಾಡಿ ಈ ಡಾಕ್ಟರ್ ಸಾಯಲು ಇವೆಲ್ಲ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕ್ಕೊಂಡು ಮನೆಯಿರುವಂಥ ಗಂಜಲ ಎತ್ತು ಇವೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಬೆಳೀರಿ. ರೈತರು ಆದಷ್ಟು ರಾಸಾಯನಿಕನ ಕಮ್ಮಿ ಮಾಡಿ ಇವೆಲ್ಲ ಯಾವುದೇ ವಸ್ತುನ ಸುಡಬಾರ್ದು. ಈಗ ರಾಸಾಯನಿಕನ ಎಷ್ಟು ಆದಷ್ಟು ಕಮ್ಮಿ ಮಾಡಬೇಕು. ಈ ಡಾಕ್ಟರ್ ಸಾಯಲ್ ಇಂಥ ಒಳ್ಳೊಳ್ಳೆ ಪ್ರಾಡಕ್ಟ್ ಹಾಕ್ಕೊಂಡು ಬೆಳಿಬೇಕು. ನಮ್ಮ ಆರ್ಗ್ಯಾನಿಕ್ಕಲ್ಲಿ ಬೆಳೆದ್ರೆ ಉತ್ತಮ.
ಒಂದು ಗಿಣ್ಣಲ್ಲಿ ಮಾಮೂಲಿ ಒಂದೇ ಒಂದು ಜೊಲ್ಲೆಲಿ 20 ಗಿಣ್ಣು 22 ಗಿಣ್ಣು ಬರ್ತದೆ. ಸ್ಟ್ರೆಂತ್ ಆಯಿತು ಸರ್. ಇದು ಒಳ್ಳೆ ಕಬ್ಬಣ ಮುಡ್ತಂಗೆ ಆಯ್ತು ಕಬ್ಬು. ತಿರ್ಗಿ ಇದು ನಾವು ಕೆಮಿಕಲ್ ಬೆಳೆದ್ರೆ 8 ದಿನ ಆದ್ರೂ ನೀರು ಕೇಳ್ತದೆ. 8 ದಿನಕ್ಕೆ 3 ದಿನಕ್ಕೆ ನಾವು ಏನೇ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದ್ರೆ 3 ದಿನಕ್ಕೆ 8 ದಿನಕ್ಕೆಲ್ಲ ಕೇಳ್ತದೆ. ಇದು ಬೆಳಗಿನ ಜಾವ 7:15 ಬಂದು ನೀವು ನೋಡಿ 12 ಗಂಟೆ 2 ಗಂಟೆ ಮಧ್ಯಾಹ್ನ 2 ಗಂಟೆಲಿ ಬಂದರೂ 7:15 ಬಂದಂಗೆ ಕಬ್ಬು ಗರಿ ಎಲ್ಲ ನೀಟ್ನೆಸ್ ಇರ್ತದೆ. ತಿರ್ಗಾ ಗರಿ ಎಲ್ಲ ಫುಲ್ಲು ನೀಟ್ನೆಸ್ಸಾಗಿ ಅಗಳಾಗೈತೆ. ಇವು ಏನಾಗಲ್ಲ. ಕಬ್ಬು ನೀಟ್ನೆಸ್ಸಾಗಿ ಗಾಳಿ ಬಾಡ್ತು ಚೆನ್ನಾಗಿ ಬರ್ತದೆ. ಈಗ ಮಾಡಬೇಕು ಅಂತ ಎಲ್ಲ ರೈತರು ಮಾಡಬೇಕು ಅಂತ ನಾನು ಖುಷಿ ಪಡ್ತೀನಿ. ಇದು ವೆರೈಟಿ ಕಬ್ಬು ಸರ್. ಇದು ನಮ್ಮ ಅಣ್ಣವ್ರು ಎಲ್ಲೋ ತಂದು ಹೊರಗಡೆ ತಂದು ಬೆಳೆದಿದ್ರು. ಅದೇ ಇಲ್ಲಿ ಬಿತ್ತನೆ ಮಾಡೋರೆ. ಇದು ಕೆಂಪು ಕಬ್ಬು ಕ್ರಾಸ್ ಮಾಡೈತೆ ಸರ್. ಒಳ್ಳೆ ನೀಟ್ನೆಸ್ಸಾಗಿ ಚೆನ್ನಾಗೈತೆ ಸರ್. ಮಾಡ್ಬೋದು ರೈತರು. ನಾನು ಹೇಳೋದಂದರೆ ಕೆಮಿಕಲ್ ಮುಕ್ತ ಆಗಬೇಕು. ಎಲ್ಲ ಚೆನ್ನಾಗಿ ಸ್ಟ್ರೆಂತಾಗಿ ಬರ್ತದೆ. ತೆಂಡೆ ಉಳ್ಳಲ್ಲ, ಏನೂ ಆಗಲ್ಲ, ಸ್ಟ್ರೆಂತಾಗಿರ್ತದೆ ಸರ್. ಎಲ್ಲ ಇದಾಗ್ತದೆ. ಚೆನ್ನಾಗಿ ರೈತರು ಮಾಡಬೇಕು ಅಂತ ಖುಷಿಯಾಗಿ ನಾನು ಕೇಳ್ಕೋದು ಇಷ್ಟೇ ಸರ್. ಎಲ್ಲ ರೈತರು ಮಾಡಬೇಕು ಅಂತ ನಾನು ಖುಷಿಯಾಗಿ